ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 10 ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಸೊ ನಿಮ್ಮನ್ಸಲ್ಲಿ ನೋಡ್ತಾ ಇರ್ಬೋದು, ಗುರು ಈ ಸಲ ಸೀಸನ್ 11ರಲ್ಲಿ ಏನಾದರೂ ಒಂದು ಅಪ್ಡೇಟ್ಸ್ ಇದೆಯಾ, ಯಾವ್ಯಾವ ಕಂಟೆಸ್ಟೆಂಟ್ಸ್ಗಳು ಈ ಸೀಸನ್ಗೆ ಬರ್ಬೋದು. ಸೊ ಈ ವಿಡಿಯೋಲಿ ನಾನು ಪೂರ್ತಿ ಮಾಹಿತಿಗಳನ್ನು ತಿಳಿಸಿಕೊಡುತ್ತೇನೆ. ಸೊ ಇದಕ್ಕೂ ಮುನ್ನ ನೀವು ನಮ್ಮ ವಿಕೀಸ್ ಮೀಡಿಯಾ ಚಾನಲ್ಗೆ ಹೊಸಬ್ರಾಗಿದೆ, ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡಿರೋ ವೀಡಿಯೋಸ್ಗಳನ್ನು ನೀವೆಲ್ಲರಿಗಿಂತ ಮೊದಲು ನೋಡ್ಬೋದು. ಗೈಸ್, ಮೊದಲನೇದಾಗಿ ಬಿಗ್ ಬಾಸ್ ಸೀಸನ್ 11 ಯಾವಾಗಿಂದ ಪ್ರಾರಂಭ ಮಾಡುತ್ತಾರೆ? ಅಕ್ಟೋಬರ್ ಇಲ್ಲ ನವೆಂಬರ್ ತಿಂಗಳಿಂದ ಬಿಗ್ ಬಾಸ್ ಸೀಸನ್ 11 ಪ್ರಾರಂಭ ಮಾಡುತ್ತಾರೆ. ಮತ್ತು ಈ ಸಲ ಇನ್ನೂ ಗ್ರ್ಯಾಂಡಾಗಿ ಈ ಬಿಗ್ ಬಾಸ್ ಸೀಸನ್ 11 ಸೆಲೆಬ್ರೇಟ್ ಮಾಡುತ್ತಾರೆ. ಗೈಸ್, ಈ ಸಲ ಬಿಗ್ ಬಾಸ್ ಸೀಸನ್ 11ರಲ್ಲಿ OTT ಏನಾದರೂ ಮಾಡ್ತಾರಾ ಅಂತ ನಿಮ್ಮ ಪ್ರಶ್ನೆ ಹೊಡ್ತಾ ಇರ್ಬೋದು. ಇದಕ್ಕೆ ಉತ್ತರ ನಾನು ಹೇಳ್ತೇನೆ. ಸೊ ಸ್ನೇಹಿತರೆ, ಕಲರ್ಸ್ ಕನ್ನಡ ಅವರು ಇದರ ಬಗ್ಗೆ ಏನು ಮಾಹಿತಿಯನ್ನು ತಿಳಿಸಲಿಲ್ಲ. ಏನಾದರೂ ಮಾಹಿತಿ ತಿಳಿಸಿದರೆ ಬಿಗ್ ಬಾಸ್ ಸೀಸನ್ 11ರ OTT ಬಗ್ಗೆನೂ ಒಂದು ವಿಡಿಯೋ ಮಾಡುತ್ತೇನೆ. ಸೊ ಆ ವಿಡಿಯೋನ ತಪ್ಪದೇ ನೋಡಬೇಕು. ಮತ್ತು ಸ್ನೇಹಿತರೆ, ಈ ಸಲ ಕನ್ನಡ ಬಿಗ್ ಬಾಸ್ ಸೀಸನ್ 11ರನ್ನು ಕಿಚ್ಚ ಸುದೀಪ್ ಅವರೇ ನಡೆಸಿಕೊಡುತ್ತಾರಾ, ಇಲ್ಲ ಬೇರೆ ಯಾರಾದರೂ ಬರ್ತಾರಾ ಅಂತ ನಿಮ್ಮ ಪ್ರಶ್ನೆ ಹೊಡ್ತಾ ಇರ್ಬೋದು. ಯಾಕಂದರೆ ಹಲವರು ಮೀಡಿಯಾದಲ್ಲಿ ಹೇಳ್ತಾರೆ ಬಿಗ್ ಬಾಸ್ ಸೀಸನ್ 11ರಲ್ಲಿ ಕಿಚ್ಚ ಸುದೀಪ್ ಇರುವುದಿಲ್ಲ ಎಂದು. ಸೊ ಅವೆಲ್ಲ ಫೇಕ್ ಗೈಸ್. ಈ ಸಲಿನೂ ಕಿಚ್ಚ ಸುದೀಪ್ ಅವರೇ ಈ ಪ್ರೋಗ್ರಾಮನ್ನು ನಡೆಸಿಕೊಡುತ್ತಾರೆ. ಸೊ ಸ್ನೇಹಿತರೆ, ಈ ವಿಡಿಯೋನ ಇವಾಗಲೇ ಏನು ಮಾಡುತ್ತಿದ್ದೇನೆ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋಲಿ ನಾನು ಬಿಗ್ ಬಾಸ್ ಸೀಸನ್ 11ರ ಕಂಟೆಸ್ಟೆಂಟ್ ಬಗ್ಗೆ ಮಾತನಾಡುತ್ತೇನೆ. ಸೊ ನೀವು ಕೂಡ ಈ ವಿಡಿಯೋನ ಮಿಸ್ ಮಾಡಿದ್ರೆ ದಯವಿಟ್ಟು ನೋಡಬೇಕು.